ತುಂಬ ಪ್ರಮುಖ ಪ್ರಕಾರಗಳು ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು, ಆಮೇಲೆ ಹಿಂದೂಸ್ತಾನಿ. ಆ ಮೊದಲೆಲ್ಲ ಉತ್ತರಾದಿ ಸಂಗೀತ ಅಂತ ಹೇಳ್ತಾ ಇದ್ರು. ಎರಡೂ ಅದ್ಭುತ ಪ್ರಕಾರಗಳು ಸಂಗೀತದ. ಎರಡರಲ್ಲೂ ಸರಿಗಮ ಪದನಿಸನೇ ಇರೋದು, ಸಪ್ತಸ್ವರಗಳಲ್ಲೇನೆ. ಆದರೆ ಗಾಯನದ ಶೈಲಿ ಮತ್ತು ಕಲಿಕೆ ಶೈಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆಮೇಲೆ ಎಷ್ಟೋ ರಾಗಗಳನ್ನು ನೋಡಿ, ಕಾಮನ್ ಆಗಿ ನಾವು ಹೇಳ್ತೀವಿ, ಈ ನಮ್ಮ ಕರ್ನಾಟಕ ಶಾಸ್ತ್ರೀಯದಲ್ಲಿ ಮೋಹನ ರಾಗ, ಅದನ್ನು ಹಿಂದೂಸ್ತಾನಿಯಲ್ಲಿ ಭೂಪ್ ರಾಗ ಅಂತಾರೆ. ಆರೋಹಣ ಅವರೋಹಣ ಎಲ್ಲ ಸೇಮೇ ಇರುತ್ತೆ. ಸುಮಾರು ರಾಗಗಳು ಧಾಟಿಯ ಒಂದು ಧಾಟಿ ಹೇಳೋ, ನೀವು ಪ್ರಸ್ತುತಪಡಿಸೋ ರೀತಿ ಏನಿದೆ, ಸ್ಟೈಲ್ ಏನಿದೆ, ಅದು ವ್ಯತ್ಯಾಸ ಇದೆ ಅಷ್ಟೇ. ಆದರೆ ಎರಡೂ ಸಂಗೀತನೇ, ತುಂಬ ಒಳ್ಳೆಯ ಸಂಗೀತ. ಅಲ್ಲ, ನಿಮ್ಮ ಪ್ರಿಫರೆನ್ಸ್ ಈಗ ದ ಫೌಂಡೇಶನ್ ಥಿಂಗ್ ಹೇಗೆ ಸ್ಟ್ರಾಂಗ್ ಆಗಬೇಕು ಅಂದರೆ ಯಾವ್ದು ಆಯ್ಕೆ ಇರಬೇಕು? ಯಾವುದು ಎರಡೂ ಒಳ್ಳೆ ಫೌಂಡೇಶನ್ನೇ. ನಾನು ಸೀನಿಯರ್ ನನ್ನ ಶಾಲಾ ದಿನಗಳಲ್ಲಿ ಕಲ್ತ್ಬಿಟ್ನಲ್ವಾ, ಆಮೇಲೆ ನಾನು ಸಿನಿಮಾ ರಂಗಕ್ಕೆ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ ಬಂದ ಮೇಲೆ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನೂ 5 ವರ್ಷ ಅಭ್ಯಾಸ ಮಾಡಿದೆ. ಆಫ್ಟರ್ ಎಂಟ್ರಿಂಗ್ ಸಿನಿಮಾ ಇಂಡಸ್ಟ್ರಿ? ಎಸ್. ತುಂಬ ಲೇಟಾಗಿ. ಇನ್ಫ್ಯಾಕ್ಟ್ ಅದು ನಮ್ಮ ವಾಯ್ಸ್ ಕಲ್ಚರ್, ಇದಕ್ಕೆಲ್ಲ ಈ ಗಾಯನ ವಾಯ್ಸ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಧ್ವನಿ ಸಂಸ್ಕರಣಕ್ಕೆ ತುಂಬ ಹೆಲ್ಪ್ ಮಾಡ್ತು ಆ ಗಾಯನ ಶೈಲಿ. ಹೌದು. ಅಂದರೆ ಅಲ್ಲಿ ನಾವು ಏನು ಮಾಡ್ತೀವಿ, ಲಾಂಗ್ ನೋಟ್ಸ್ ಎಲ್ಲ ಹಾಡಿಸ್ತಾರೆ ಅದರಲ್ಲಿ. ಈ ಥರದ್ದು ಸಸ್ಟೈನ್ ನೋಟ್ಸ್ ಹಾಡೋದು, ಅದನ್ನೆಲ್ಲ ಆಮೇಲೆ ಮೀಂಡ್ ಅಂತಾರೆ, ಅಂದರೆ ಹೆಂಗೆ ಧ್ವನಿ ಏರಿಳಿತ ಮಾಡೋದು. ಓಂ ಅನ್ನಕ್ಕೂ ವ್ಯತ್ಯಾಸ ಇದೆ ಅಲ್ವಾ, ಆ ಥರದ್ದು ಚಿಕ್ಕ ಚಿಕ್ಕ ವ್ಯತ್ಯಾಸಗಳೇನು ಅನ್ನೋದನ್ನೆಲ್ಲ ನಾನು ಅವಾಗ ಕಂಡಿಡ್ಕೊಂಡೆ. ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಫ್ರೇಮಲ್ಲಿ ಹಾಡ್ತಾ ಇದ್ದೆ ಅಷ್ಟೇನೆ. ಯಾವ ಹಾಡು ಕೇಳಿದ್ರು, ಯಾವ ರಾಗದ್ದು ಹೇಳ್ಕೊಟ್ರು ತಕ್ಷಣ ಕಲಿಯೋದು, ಹಾಡ್ತಿದ್ದೆ ನಾನು. ಬಟ್ ಏರಿಳಿತಗಳು, ಅದರ ಆಳ ಅಗಲ, ನ್ಯೂಯಾನ್ಸಸ್ ಅಂತ ಏನು ಹೇಳ್ತೀವಿ, ಫಿಲ್ಮ್ ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು, ಟೆಕ್ನಿಕ್ಯಾಲಿಟೀಸ್ ಅಂತ ಹೇಳ್ಬೋದು, ಅದನ್ನೆಲ್ಲ ನನಗೆ ಹಾಡ್ತಾ ಚಿತ್ರಗಳಿಗೆ ಹಾಡಿದ ಮೇಲೆ ಗೊತ್ತಾಯ್ತು ಅದೆಲ್ಲ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ. ಅಂದರೆ ಈಗ ಈ ಶಾಸ್ತ್ರೀಯ ಸಂಗೀತದ ಪ್ರಕಾರಗಳಿಗೂ ಸುಗಮ ಸಂಗೀತ, ಭಾವಗೀತೆ, ಇದಕ್ಕೂ ಆನ್ ದಿ ಹೋಲ್ ಫಿಲ್ಮಿ ಸಿಂಗಿಂಗ್, ಈಗ ಹಿನ್ನೆಲೆ ಗಾಯನಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ ಅನ್ಸುತ್ತೆ. ಏನು ಡಿಫರೆನ್ಸ್ ಇದೆ ಮ್ಯಾಮ್ ಆ್ಯಕ್ಚುಲಿ? ಇಲ್ಲ ನೋಡಿ, ಗಾಯನ ಅಂದರೆ ನನ್ನ ಪ್ರಕಾರ ಒಬ್ಬ ಸಿಂಗರ್ಗೆ ಶ್ರುತಿಬದ್ಧವಾಗಿ ಹಾಡ್ಬೇಕು ನೀವು. ಮೊದಲನೇದು ಟ್ಯೂನ್ಫುಲ್ನೆಸ್, ಶ್ರುತಿಬದ್ಧತೆ, ಶ್ರುತಿಪೂರ್ಣವಾಗಿ ಹಾಡೋದು. ನೀವು ಅದು ಯಾವ ಗಾಯನಕ್ಕಾರು ಅಪ್ಲೈ ಮಾಡಿ, ಸುಗಮ ಸಂಗೀತನಾರು ಹಾಡಿ, ಭಜನೆನಾರು ಹಾಡಿ, ದೇವ್ರನಾಮ ಹಾಡಿ, ಅಥವಾ ಫಿಲ್ಮ್ ಸಾಂಗ್ ಹಾಡಿ, ಆ ಶ್ರುತಿ ಶುದ್ಧತೆ ಬೇಕಾಗತ್ತೆ, ಪ್ಯೂರಿಟಿ. ಅದು ಒಬ್ಬ ಸಿಂಗರ್ಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು. ಅದನ್ನು ನಾವು ಬೈ ಬರ್ತ್ ಇರುತ್ತೆ ಎಲ್ಲರಿಗೂ, ಶ್ರುತಿ ತಾಳ ಇದ್ರ ಜ್ಞಾನನ ನಾವು ಮೇಲಿಂದನೇ ದೇವರ ಆಶೀರ್ವಾದದಿಂದ ಪಡ್ಕೊಂಬಂದಿರಬೇಕು ಸಂಗೀತಗಾರರಿಗೆ. ಅದು ಯಾರು ನೀವು ಇಂಡ್ಯೂಸ್ ಮಾಡಿ ಕಲಿಸೋವಂಥ ವಸ್ತು ಅಲ್ಲ, ಅದು ನ್ಯಾಚುರಲಿ ಬರ್ಬೇಕು ನಿಮ್ಗೆ ಅದು. ಸೊ ಹೀಗೆ ಹಾಡ್ತಾ ಹೋಗ್ಬೇಕು ಅಂತಂದ್ರೆ ಎರಡೂ ಪ್ರಕಾರಗಳನ್ನು ಕಲಿಯೋದು ಮುಖ್ಯ ಆಗತ್ತೆ. ಆಮೇಲೆ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೈಲ್ಗೆ ನೀವು ಕನ್ಫೈನ್ ಆಗಬಾರ್ದು. ಎಕ್ಸಾಕ್ಟ್ಲಿ. ಕೆಲವರು ಒಂದೇ ಜಾನರ್ ಹಾಡ್ತಾ ಇರ್ತಾರೆ. ಅದೇನಾಗತ್ತೆ, ಅವಾಗ ನಿಮಗೆ ಎಲ್ಲ ಜಾನರ್ ಹಾಡುಗಳನ್ನ ಹಾಡುವಾಗ ನಿಮ್ಗೆ ಕಷ್ಟ ಆಗತ್ತದು. ಆಮೇಲೆ ನೀವು ಬ್ರ್ಯಾಂಡ್ ಆಗ್ಬಿಡ್ತೀರ. ಕರೆಕ್ಟ್. ಸೊ ಇವರು ಒಂದೇ ಸ್ಟೈಲಲ್ಲಿ ಹಾಡ್ತಾರೆ. ಸೊ ನಿಮ್ಮದು ವಾಯ್ಸ್ ಫ್ಲೆಕ್ಸಿಬಿಲಿಟಿ, ಅದನ್ನೆಲ್ಲ ನಾವು ಹೇಗೆ ವಾಯ್ಸ್ನ ನಾವು ಹೇಗೆ ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ನಾವು